ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಇದೇ ಬರುವ ಜೂನ್ 15ರಂದು ನಜರಾಬಾದ್ ಮುಖ್ಯ ರಸ್ತೆಯ ಗುರು ಹೋಟೆಲ್ ಮುಂಭಾಗದಲ್ಲಿರುವ ರೇಡಿಯೋ ಪಾರ್ಕ್ ಆವರಣದಲ್ಲಿ ಕಾಂಗ್ರೆಸ್ ಸರ್ಕಾರ 1 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಅಭಿವೃದ್ಧಿಯ ಯಶಸ್ವಿ ಮಿಲನ ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಹಾಗೂ ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ತನ್ವೀರ್ ಸೇಠ್ ಸೇರಿದಂತೆ ಇನ್ನಿತರೆ ಗಣ್ಯರು ಭಾಗವಹಿಸುತ್ತಿದ್ದು, ಇದರ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಆಟೋ ಚಾಲಕರಿಗೆ ಜೀವ ವಿಮೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆ ದಿನ 40 ಮತ್ತು 52ನೇ ವಾರ್ಡಿನ ಜನರು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ಕೋರಲಾಗಿದ್ದು, ಆಟೋ ಚಾಲಕರಿಗೂ ಸಹ ಉಚಿತ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸಿಕೊಡಲಾಗುವುದು ಎಂದರು. ದೀಪಕ್ ಪುಟ್ಟಸ್ವಾಮಿ, ಮೋಹನ್ ಕುಮಾರ್ ಗೌಡ, ಸುನಿಲ್, ರವಿ, ಮಹದೇವು, ಶಿವಣ್ಣ, ವಿಕಾಸ್ ಸಿಂಹ ಹಾಜರಿದ್ದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಪಾಲ್ ಅಂತೇಳಿ KPCC ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ನಾನಿವತ್ತು ಮಾಧ್ಯಮದ ಮೂಲಕ ಒಂದು ಪ್ರಚಾರ ಕೊಡೋಕ್ಕೆ ಇಷ್ಟಪಡ್ತಾ ಇರೋದು ಏನು ಅಂತಂದರೆ, ನಮ್ಮ ಸರ್ಕಾರಕ್ಕೆ 1 ವರ್ಷ ತುಂಬಿದೆ ಈ ಹೊತ್ತಿಗೆ, ಅಂದರೆ ಒಂದು 10-15 ದಿವಸದ ಹಿಂದೆಯೇ ಆಯಿತು. ಸೊ ಆ ವೇಳೆ ನಾವು ಏನು ಮಾಡಲಿಕ್ಕಾಗಲಿಲ್ಲ. ಈಗ 10-15 ದಿವಸದ ಮೇಲೆ ಈ ಕಾರ್ಯಕ್ರಮ ಒಂದು ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ, ಇದು ರಾಜ್ಯ ಸರ್ಕಾರಕ್ಕೆ ನಾವು ಕೊಡೋವಂಥ ಒಂದು ಕೊಡುಗೆ. ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ಇವರು ಹರೀಶ್ ಗೌಡರು ಮತ್ತು ತನ್ವೀರ್ ಸೇಠ್ ಸಾಹೇಬರು, ಇವರು ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ದಿನಾಂಕ 15/6/2024 ಬೆಳಗ್ಗೆ 10 ಗಂಟೆಗೆ ನಜರ್ಬಾದ್ ಮೊಹಲ್ಲಾದ ವಾರ್ಡ್ ನಂಬರ್ 40 ಮತ್ತು 52 ಎರಡೂ ಸೇರಿ ಮರ್ಜಾಗಿ ಈ ವರ್ಕ್ ಮಾಡ್ತಾ ಇರೋಂಥದ್ದು. ನಮ್ಮ ಉದ್ದೇಶ ಏನು ಅಂತಂದರೆ, KPCC ವತಿಯಿಂದ ಮತ್ತು ಕಾಂಗ್ರೆಸ್ ವತಿಯಿಂದ ಈ KPCC ಏನು ನಡೆಸ್ತಾ ಇದೆ ಅಂತ ರಾಜ್ಯಕ್ಕೆ ಗೊತ್ತಾಗಬೇಕು. ಒಂದು ನಮ್ಮ ಶಾಸಕರುಗಳಿಗೆ ಅದು ನಾವು ಏನು ಮಾಡ್ತಾಯಿದ್ದೀವಿ ಅಭಿವೃದ್ಧಿ ಮಿಲನ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಆ ಇದಕ್ಕೆ ನಾವು ವಿದ್ಯಾರ್ಥಿಗಳಿಗೆ, ಅಂದರೆ SSLCನಲ್ಲಿ 95 ಎಬೋವ್ ತೊಗೊಂಡಿರೋಂಥ ಮಕ್ಕಳಿಗೆ ಇದು ಕೊಡೋದು, ಇಂಥದ್ದು ಪ್ರತಿಭಾ ಪುರಸ್ಕಾರ ಮಾಡೋಂಥದ್ದು. ಮತ್ತು ಶಾಲಾ ಮಕ್ಕಳಿಗೆ 300 ಜನಕ್ಕೆ 10 ನೋಟ್ಬುಕ್ಕು ನಮ್ಮ ಕೈಲಾಗೋಂಥ ಸಹಾಯನ. ಅದಲ್ಲದೆ ಈ ಪ್ರತಿಭಾ ಪುರಸ್ಕಾರ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ ಇದು ಎಷ್ಟು ಅತಿ ಮುಖ್ಯವಾಗುತ್ತೆ ಅಂತ. ಇದರಲ್ಲಿ ಎಷ್ಟು ಜನ ಬಂದರೂ ನಾವು ಫೇಸ್ ಮಾಡೋ ಇದು ಅವ್ರಿಗೆ ಏನು ಕೊಡುಗೆ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಆದರೆ ನಮ್ಮ ಮಾಧ್ಯಮದ ಮೂಲಕ ನನ್ನ ಮಕ್ಕಳಿಗೆ ಹೇಳೋದೇನು ಅಂದರೆ, 95% ಎಬೋವ್ ಯಾರು ಬಂದಿದ್ದೀರೋ ಅವರೆಲ್ಲರೂ ಬಂದು ಈ ಪ್ರತಿಭಾ ಪುರಸ್ಕಾರನ ಸ್ವೀಕಾರ ಮಾಡ್ಬೋದು. ಹಾಗೆ ಬಡ ವಿದ್ಯಾರ್ಥಿಗಳು, ಈಗ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ವಿತರಣೆ, ಮತ್ತು ಆರೋಗ್ಯ ಶಿಬಿರ, ಹಾಗೆ ಇನ್ನೊಂದು 2 ಆಟೋದವ್ರಿಗೆ, ಆಟೋ ಓಡಿಸೋವಂಥ ನಮ್ಮ ಡ್ರೈವರ್ಸ್ಗಳಿಗೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಮಾಡಿ ಈ ಪ್ರೀಮಿಯಮ್ನ ನಾವೇ ಕಟ್ಟಿ ಅವ್ರಿಗೆ 1 ಲಕ್ಷ ಅಂತ ಬರೋವಂಥದ್ದು ಆಕ್ಸಿಡೆಂಟ್ ಆದಂಥ ವೇಳೆ. ಈ ಕಾರ್ಯಕ್ರಮ ಎಲ್ಲ ನಾವು ಯಾತಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಸರ್ಕಾರ 1 ವರ್ಷ ತುಂಬಿದೆ. ಈ ವರ್ಷದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ, 5 ಯೋಜನೆಗಳು ನೋಡಿದಿರಿ. ಈಗ ತಮ್ಮೆಲ್ರಿಗೂ ಗೊತ್ತೇ ಇದೆ 5 ಯೋಜನೆಗಳು ಯಾವ ಥರದಲ್ಲಿ ಕೆಲಸ ಮಾಡ್ತು. ನಮ್ಮ ಸರ್ಕಾರಕ್ಕೆ ಇವತ್ತು ಮತಗಳ ಪ್ರಾಬಲ್ಯತೆ ಚೆನ್ನಾಗೇ ಬಂದಿದೆ. ಆದರೆ ಕೆಲವೊಂದು ಸೀಟು ಏನೋ ಹೋಯ್ತು, ಅನಿವಾರ್ಯತೆ. ಅದು ಎಲ್ಲಿ ಏನು ನಡೀತು ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಗಮನಿಸ್ತಾ ಇದೆ. ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ